ಇದು ಹಿಡನ್ ಅಜೆಂಡಾ ಅಂತ ಏನು ಕರಿತೀವಿ, ಆ ರೀತಿಯಲ್ಲಿ ಓಪೇಕ್ ಅಂತ ಇಂಗ್ಲಿಷ್ ಅಂದ್ರೆ ಗೊತ್ತಿಲ್ಲ, ಕತ್ತಲಲ್ಲಿರಿಸಿದೆ ಸರ್ಕಾರ. ಉದ್ಯೋಗ ಖಾತ್ರಿಯನ್ನ ಕಾಫಿ ಬೆಲ್ಟು, ಅಡಿಕೆ ಬೆಲ್ಟು, ಕರಾವಳಿಯನ್ನು ಕಿತ್ತಾಕಿದ್ರು ಅಂತ ಇಟ್ಕೊಳ್ಳಿ, ಮಣ್ಣು ತಿಂತಾರೆ ಅವರು. ಕಾಂಗ್ರೆಸ್ UPA ಕೂಸು. ಆದರೆ ಯಾವುದೇ ಒಬ್ಬ ಕಾಂಗ್ರೆಸ್ ಶಾಸಕನಾಗಲಿ ನಾಯಕರ ದಂಡಾಗಲಿ ಇಷ್ಟು ದಿನ ಉದ್ಯೋಗ ಖಾತ್ರಿ ಬಗ್ಗೆ ಇದು ನಂಬುದು ಅಂತ ಹೆಮ್ಮೆಯಿಂದ ತಲೆ ಮೇಲೆ ಹೊತ್ತು ಮೆರೆಸಿದ ಒಂದು ಉದಾಹರಣೆಯೇ ಇಲ್ಲ. ನಾಲ್ಕು ಜನ ಇರುವ ಒಂದು ಕುಟುಂಬ ತದೇಕವಾಗಿ ಕೆಲಸ ಮಾಡಿದ್ರೆ ಒಂದೇ ತಿಂಗಳಿಗೆ ಮುಗಿದೋಯ್ತಾ ಉದ್ಯೋಗ ಖಾತ್ರಿಯ ಕೋಟ? ಉಳಿದ 11 ತಿಂಗಳೇನು ಮಣ್ಣು ತಿಂತಾರ ಅವರು? ಸರ್ಕಾರ ಏನು ಕೊಡುತ್ತೆ? ಉದ್ಯೋಗ ಖಾತ್ರಿ ಮೂಲಕ ಕೂಲಿ ಕಾರ್ಮಿಕರ ಅಭಾವ ಬಂದಿದೆ ಅನ್ನೋದು ಅದಕ್ಕೊಂದು ತಾರ್ಕಿಕವಾದಂಥ ಬುನಾದಿಯೇ ಇಲ್ಲ. ಯಾವ ಸ್ಪಷ್ಟತೆಯೂ ಸರ್ಕಾರಕ್ಕಿಲ್ಲ. ಇದು ನಾಳೆ ಒಂದು ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತೆ ಮತ್ತು ಅದರ ಬ್ಲೇಮನ್ನ ಕೋತಿ ತಿಂದು ಮೇಕೆ ಮೋತಿಗೆ. ನಮಸ್ಕಾರ, ನಾನು KP ಸುರೇಶ ಕಂಜರ್ಪಣೆ. ಫೈಲ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ. ಸರ್, ನ್ಯಾಷನಲ್ ಹೈವೇ ಮಾಡ್ತಾ ಇದಕ್ಕೆ 600-800 ರೂಪಾಯಿ ಇದೆಯಲ್ಲ ಸರ್ ಅಂತ. ದಿಸ್ ಇಸ್ ವೆರಿ ಸ್ಮಾಲ್ ಕ್ಲಾಸ್. 5 ಕಿಲೋಮೀಟರ್ ಒಳಗಡೆ ಕೆಲಸ ಕೊಡಬೇಕು ಅಂತಿದೆ. 5 ಕಿಲೋಮೀಟರ್ ದೂರದಲ್ಲಿ ಉದ್ಯೋಗ ಕೊಡೋದಾದರೆ 10% ವೇತನವನ್ನು ಜಾಸ್ತಿ ಕೊಡಬೇಕು ಅಂತ. 370 ರೂಪಾಯಿ ವೇತನ ಇದೆ, ಅದಕ್ಕೆ 32 ರೂಪಾಯಿ ಸೇರಿಸಿ 407 ರೂಪಾಯಿ ಆಯ್ತು. 407 ರೂಪಾಯಿ ನೀವು ಕೊಟ್ರೆ 5 ಅಲ್ಲ 25 ಕಿಲೋಮೀಟರ್ ದೂರದವರೆಗೂ ನಿಮಗಲ್ಲಿ ಕೆಲಸ ಕೊಡಬಹುದು, ನೀವು ಹೋಗ್ಲೇಬೇಕಾಗತ್ತೆ. ಇದು ಹಿಡನ್ ಅಜೆಂಡಾ ಅಂತ ಏನು ಕರಿತೀವಿ, ಆ ರೀತಿಯಲ್ಲಿ ಓಪೇಕ್ ಅಂತ ಇಂಗ್ಲಿಷ್ ಅಂದ್ರೆ ಗೊತ್ತಿಲ್ಲ, ಕತ್ತಲಲ್ಲಿರಿಸಿದೆ ಸರ್ಕಾರ. ಸರ್ಕಾರ ಕಾನೂನಿನ ಜೊತೆಗೆ ಯಾವುದೇ ನಿಯಮಾವಳಿಗಳನ್ನಾಗಲಿ, ಮಾರ್ಗದರ್ಶಿ ಸೂತ್ರಗಳನ್ನಾಗಲಿ, ಯೋಜನೆಗಳ ವಿವರಗಳನ್ನಾಗಲಿ ಇವತ್ತಿನವರೆಗೂ ಮುಂದಿಟ್ಟಿಲ್ಲ. ಯಾವುದೇ ಸಾರ್ವಜನಿಕ ಚರ್ಚೆ, ಕನ್ಸಲ್ಟೇಷನ್ ಅಂತ ಏನು ಕರಿತೀವಿ, ಅದನ್ನು ಮಾಡದೇನೆ ಏಕಾಏಕಿ 24 ಗಂಟೆ ಒಳಗಡೆ ಇದನ್ನ ಕಾನೂನು ಮಾಡಿ ರಾಷ್ಟ್ರಪತಿಯವರ ಸಹಿಯನ್ನು ಹಾಕಿಸ್ಕೊಂಡಿದೆ. ಇದು ಒಂದು ನಾಗರಿಕ ಸಮಾಜ ಜೊತೆ ಸಂವಾದ ನಡೆಸಿ, ಸಮಾಲೋಚನೆ ನಡೆಸಿ ಒಂದು ಈಗಾಗಲೇ ಇರುವಂಥ ಕಾನೂನಿನ ಬದಲಿಗೆ ಇನ್ನೂ ಸಶಕ್ತವಾದಂಥ ಪರ್ಯಾಯ ಕಾನೂನು ತರುವ ವಿಧಾನ ಅಲ್ಲ. ಆದ್ರಿಂದನೇ ಇದು ಕೇಂದ್ರ ಸರ್ಕಾರದ ಬೇರೆ ಯಾವುದೋ ಹುನ್ನಾರಗಳ ಭಾಗವಾಗಿದೆ ಅಂತ ಅನ್ಸೋದು. ಇನ್ನೊಂದು ಬಹಳ ಮುಖ್ಯವಾದ್ದು, ಈ ಹಿಂದೆ ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿತ್ತು. ಸಂವಿಧಾನದಲ್ಲಿ ಹೇಳಿದಂಥ ಆಹಾರ ಹೇಗೆ ಮೂಲಭೂತ ಹಕ್ಕು, ಆ ರೀತಿಯಲ್ಲಿ ಕೆಲಸವೂ ಮೂಲಭೂತ ಹಕ್ಕು ಅಂತಾದ ಕಾರಣ 90% ವೆಚ್ಚವನ್ನು ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇತ್ತು. ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಅಬ್ಲಿಗೇಷನ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಯಾಕೆಂದರೆ ಇವತ್ತಿಗೂ ಕೂಡ GST ಬಂದ ಮೇಲೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಎಷ್ಟೋ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ ಮೂಲತಃ ಅವು ತೆರುವ ತೆರಿಗೆಗೂ ಅವು ತೆರಿಗೆ ಪಾಲಿನಲ್ಲಿ ಬರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋ ಹೊತ್ತಿಗೆ ಕೇಂದ್ರ ಸರ್ಕಾರದಲ್ಲಿ ದೊಡ್ಡ ಪ್ರಮಾಣದ ಹಣದ ಥೈಲಿ ಇದೆ. ಸೆಸ್ಸಿನ ಮೂಲಕ ಸಂಗ್ರಹ ಆಗುವಂಥ 20% ಆದಾಯ ಕೂಡ ಕೇಂದ್ರ ಸರ್ಕಾರದ ಏಕಮೇವ ಸ್ವಾಧೀನದಲ್ಲಿದೆ. ಹಾಗಿರುವಾಗ ಈ ಉದ್ಯೋಗ ಖಾತ್ರಿಗೆ 90% ಕೊಡೋದು ಸಾಂವಿಧಾನಿಕ ಕರ್ತವ್ಯವಾಗಿತ್ತು. ಆದರೆ ಇವತ್ತು ಅದನ್ನು ಕಟ್ ಮಾಡಿ, ಲೈಕ್ ಎನಿ ಅದರ್ ಪ್ರಾಜೆಕ್ಟ್, ಕೇಂದ್ರ ಸರ್ಕಾರದ ಯಾವುದೇ ಕಾರ್ಯಕ್ರಮದ ಮಟ್ಟಕ್ಕೆ ಅದನ್ನು ಇಳಿಸಿದೆ. ಇಟ್ ವಾಸ್ ಅನ್ ಆಕ್ಟ್, ಇಟ್ ವಾಸ್ ನಾಟ್ ಎ ಪ್ರಾಜೆಕ್ಟ್. ಬಹಳ ನೆನಪಿಟ್ಕೊಳ್ಬೇಕಾಗಿದ್ದು, ಅದು ಕೇಂದ್ರ ಸರ್ಕಾರದ ಕಾನೂನು NREGA ಗ್ಯಾರಂಟಿ ಆಕ್ಟ್, ಸಂವಿಧಾನಬದ್ಧವಾದಂಥ ಒಂದು ಕಾನೂನಿನ ಕೆಳಗಡೆ ಬಂದಂಥ ಒಂದನ್ನ ಕೇಂದ್ರ ಸರ್ಕಾರ ಯಾವ ಕ್ಷಣದಲ್ಲೂ ಬದಲಾಯಿಸಬಹುದಾದಂಥ ಒಂದು ಯೋಜನೆಯಾಗಿ ಪರಿವರ್ತಿಸಿ 60% ತಾನು ಕೊಡ್ತೀನಿ, 40% ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದೆ. ಈ 60-40 ನಿರ್ಧಾರ ಮಾಡಿದ್ದು ಯಾರು? ಈ ನಿರ್ಧಾರಕ್ಕೆ ಮೊದಲು
ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆ ಸಮಾಲೋಚನೆ ಮಾಡಿದೆ. ಇದು ನಾಗರಿಕ ಸಮಾಜದ ಜೊತೆ ಕಾರ್ಮಿಕರ ಜೊತೆ ಹೇಗೆ ಸಮಾಲೋಚನೆ ನಡೆಸಿಲ್ವೋ ಅದೇ ರೀತಿ ಒಂದು ಒಕ್ಕೂಟ ವ್ಯವಸ್ಥೆಯ ಬಹಳ ಸಂಬಂಧ ಹೊಂದಿರುವಂತಹ ರಾಜ್ಯ ಸರ್ಕಾರಗಳ ಜೊತೆ ಈ ವೆಚ್ಚದ ಭಾರವನ್ನು ಹಾಕುವಾಗ ಈ ಚರ್ಚೆ ಮಾಡಿಲ್ಲ. ಈ ಚರ್ಚೆ ಆಗಿದ್ದರೆ ಯಾವ ಫಲಶ್ರುತಿ ಬರ್ತಿತ್ತು ಅನ್ನೋದು ಊಹೆಗೆ ಬಿಟ್ಟು ವಿಚಾರ. ಇಷ್ಟು ಬಹಳ ಮುಖ್ಯವಾದಂಥ ವಿಚಾರಗಳು. 60-40ರಲ್ಲಿ ರಾಜ್ಯ ಸರ್ಕಾರಗಳನ್ನು ಕನ್ಸಲ್ಟ್ ಮಾಡಿಲ್ಲ. 40% ವೆಚ್ಚವನ್ನು ರಾಜ್ಯ ಸರ್ಕಾರಗಳ ತಲೆ ಮೇಲೆ ಹೇರಿದೆ. ರಾಜ್ಯ ಸರ್ಕಾರಗಳು ಅದನ್ನು ಭರಿಸುವ ಶಕ್ತಿ ಇಲ್ಲ. ಯಾಕಂದ್ರೆ ದುಂದುವೆಚ್ಚ ಮಾಡಿದಾರಂತಲ್ಲ. ರಾಜ್ಯ ಸರ್ಕಾರಗಳ GSTಯ ಬಳಿಕ ಯಾವುದೇ ರೀತಿಯ ಆದಾಯ ಮೂಲಗಳೇ ಇಲ್ಲ. ಇದ್ರೆ ಏನಾದರೂ ಹೆಂಡದಲ್ಲಿ ಒಂದಷ್ಟು ಇರ್ಬೋದು, ರಿಜಿಸ್ಟ್ರೇಷನ್ ನಲ್ಲಿ ಇರ್ಬೋದು, ಬಟ್ ಬೇರೆ ರೀತಿಯಲ್ಲಿ GSTನಲ್ಲಿ ಬರುತ್ತೆ. GST ಅರ್ಧ ಪಾಲು ಸೆಸ್ನಲ್ಲಿ. UPA ಸರ್ಕಾರದ ಕೇವಲ 8% ಸೆಸ್ ಮೂಲಕ ಕಲೆಕ್ಷನ್ ಆಗ್ತಿತ್ತು. ಈಗ ಸುಮಾರು 20-26% ಹೋಗಿದೆ. ಅದರಲ್ಲಿ ರಾಜ್ಯ ಸರ್ಕಾರಗಳೇ ಚಿಕ್ಕ ಕಾಸು ಕೂಡ ಸಿಗೋದಿಲ್ಲ. 22% ಆಫ್ ದಿ ರೆವಿನ್ಯೂ ಅಂದ್ರೆ ಎಷ್ಟಾಯ್ತು? ಇದನ್ನು ಕೇಂದ್ರ ಸರ್ಕಾರ ತಾನೇ ಆಗಿಯೇ ಬಳಸ್ಕೋತಿದೆ. ಪೆಟ್ರೋಲ್ನ ಸೆಸ್ನ ಒಂದು ಭಾಗ ತಾನೇ ಇಟ್ಕೊಂಡಿದೆ. ಆವಾಗ ಈ 40% ಅಂದ್ರೆ ಕೇಂದ್ರ ಸರ್ಕಾರ 30% ತನ್ನ ವೆಚ್ಚವನ್ನ ತಾನೇ ಇಟ್ಕೊಂಡಿದೆ. ಅದು ಎಲ್ಲಿಗೆ ಹೋಗುತ್ತೆ? ಯಾರ ಹತ್ರ ಕೇಳಿದ್ರೆ? ಎರಡನೇದಾಗಿ, ರಾಜಕೀಯ ದುರುಪಯೋಗ ಆಗಬಹುದಾದ ಬಹಳ ಮುಖ್ಯವಾದ ಅಂಶ ಇರೋದು ಪ್ರದೇಶಗಳ ಆಯ್ಕೆಯಲ್ಲಿ. ಪ್ರದೇಶಗಳ ಆಯ್ಕೆಯ ಮಾನದಂಡ ಏನು? ಎಲ್ಲೂ ಇಲ್ಲ. ನಾನು BJP ಮತ್ತು JDS ಶಾಸಕರಲ್ಲಿ ನಮ್ಮ ಕಾರ್ಯಕರ್ತರ ಮೂಲಕ ಕೇಳಬೇಕು ಅಂತಿರೋ, ನೀವು ಇವತ್ತು ಬೆಂಬಲಿಸ್ತಾ ಇದ್ದೀರಲ್ಲ, ನಿಮ್ಮ ಕ್ಷೇತ್ರ ಹೊರಟೋದ್ರೆ ಏನ್ ಮಾಡ್ತೀರಿ? ದಕ್ಷಿಣ ಕನ್ನಡ, ಮಲೆನಾಡು BJP ಬಹಳ ಸ್ಟ್ರಾಂಗ್ ಹೋಲ್ಡ್ ಆಗಿರುವ ಏರಿಯಾಗಳಲ್ಲಿ ಉದ್ಯೋಗ ಖಾತ್ರಿಗೆ ಕಾರ್ಮಿಕರು ಬರ್ತಾ ಇಲ್ಲ ಅನ್ನೋ ದೊಡ್ಡ ದೂರಿದೆ. ಉದ್ಯೋಗ ಖಾತ್ರಿಯನ್ನ ಕಾಫಿ ಬೆಲ್ಟು, ಅಡಿಕೆ ಬೆಲ್ಟು, ಕರಾವಳಿಯನ್ನು ಕಿತ್ತಾಕಿದ್ರು ಅಂತ ಇಟ್ಕೊಳ್ಳಿ, ಮಣ್ಣು ತಿಂತಾರೆ ಅವರು. ಸೊ ಇದು ಎಷ್ಟರ ಮಟ್ಟಿಗಿನ ಒಂದು ದಾಸ್ಯ ಮನೋಸ್ಥಿತಿಯ ಬೆಂಬಲವಾಗಿ ಇವರು ಮಾತಾಡ್ತಿದ್ದಾರೆ ಅಂದ್ರೆ, ಇವರಿಗೇನೆ ನಾಳೆ ತಮ್ಮ ಕ್ಷೇತ್ರಗಳು ಈ ಯೋಜನೆಯಿಂದ ಕೈ ಬಿಟ್ಟು ಹೋದರೆ ಅಲ್ಲಿನ ಕಾರ್ಮಿಕರಿಗೆ ಏನು ಉತ್ತರ ಕೊಡ್ಬೋದು? ಗ್ರಾಮ ಪಂಚಾಯತಿಗಳಿಗೆ ಈಗಾಗಲೇ ಬರ್ತಿದ್ದಂಥ 1 ಕೋಟಿ 2 ಕೋಟಿಯಷ್ಟು ಅನುದಾನವನ್ನು ಎಲ್ಲಿಂದ ತರ್ಬೋದು? ಇದನ್ನು ಯೋಚನೆ ಮಾಡ್ತಾ ಇಲ್ಲ. JDS ನಂಥದ್ದು ಕೂಡ ಮಾಡ್ತಾ ಇಲ್ಲ. ಇದು ನಮ್ಮ ರಾಜಕೀಯ ಸಂದರ್ಭದ ಬಹಳ ದೊಡ್ಡ ಲಿಮಿಟೆಡ್ ಥಿಂಕಿಂಗ್ ಅಂತ, ಬಹಳ ಸೀಮಿತವಾಗಿ ಯೋಚನೆ ಮಾಡ್ತಿದ್ದಾರೆ. ಒಂದು ಯೋಜನೆಯಲ್ಲಿ ಬಂದ ಬದಲಾವಣೆಯ ಮೂಲಕ ಎಷ್ಟು ಘಾತಕವಾದ ಪರಿಣಾಮಗಳು ದೂರಗಾಮಿಯಾಗಿ ಆಗ್ಬೋದು ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡಿಲ್ಲ. ಒಂದು ಪೊಲಿಟಿಕಲ್ ಲೀಡರ್ಶಿಪ್ ಹಸ್ ಟೇಕನ್ ಎ ಡಿಸಿಷನ್, ಸೊ ವಿ ವಿಲ್ ಸಪೋರ್ಟ್ ಇಟ್ ಅಂತ. ಇದಿಷ್ಟು. ಇನ್ನು ಕಾಂಗ್ರೆಸ್ ಬಗ್ಗೆ ನನಗೆ ನನ್ನದೇ ಆದಂಥ ನಮ್ಮ ಸಂಘಟನೆಗಳಲ್ಲಿ ಕಾರ್ಮಿಕರಲ್ಲಿ ಒಂದು ಸಣ್ಣ ರಿಸರ್ವೇಷನ್ ಇದೆ. ಯಾವ ಕಾರಣದಿಂದ ಅಂದರೆ, ಇದು ಕಾಂಗ್ರೆಸ್ UPA ಕೂಸು. ಆದರೆ ಯಾವುದೇ ಒಬ್ಬ ಕಾಂಗ್ರೆಸ್ ಶಾಸಕನಾಗಲಿ ನಾಯಕರ ದಂಡಾಗಲಿ ಇಷ್ಟು ದಿನ ಉದ್ಯೋಗ ಖಾತ್ರಿ ಬಗ್ಗೆ ಇದು ನಮ್ಮದು ಅಂತ ಹೆಮ್ಮೆಯಿಂದ ತಲೆ ಮೇಲೆ ಹೊತ್ತು ಮೆರೆಸಿದ ಒಂದು ಉದಾಹರಣೆಯೇ ಇಲ್ಲ. ಆ ಶಾಸಕರು ಕೂಡ ಇದ್ರ ಬಗ್ಗೆ ಮಾತಾಡ್ತಿಲ್ಲ. ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಅವರು ಬಹಳ ದೊಡ್ಡ ಒಂದು ಸಮಾಜವಾದದ ಕಾಣಿಕೆಯ ದೃಷ್ಟಿಯಿಂದ ಮಾತಾಡ್ತಿದ್ದಾರೆ. ಬಿಟ್ಟರೆ ಶಾಸಕರು ಅವರವರ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಶುರು ಮಾಡಿದ ಉದಾಹರಣೆನೇ ಇಲ್ಲ. ದೇ ಆರ್ ಲೀಸ್ಟ್ ಬಾದರ್ಡ್. 20 ವರ್ಷದಲ್ಲಿ ಒಬ್ಬ ಶಾಸಕನಾದರೂ ಒಂದು ಉದ್ಯೋಗ ಖಾತ್ರಿ ಡೇ ಅಂತ ಮಾಡ್ತಾರೆ. ಯಾವುದು? ಫೆಬ್ರವರಿ 2. ಒಬ್ಬ ಶಾಸಕನಾದರೂ ಅದನ್ನು ಮುಖ್ಯವಾಗಿ ಇಟ್ಕೊಂಡು ಮಾತಾಡಿದ ಒಂದು ದಾಖಲೆ ರಾಜ್ಯದಲ್ಲಿ ಇದ್ದರೆ ನಿಜಕ್ಕೂ ನಾನು 1,000 ರೂಪಾಯಿ ಕೊಡಕ್ತಾ ಇದ್ದೀನಿ ಒಬ್ಬೊಬ್ಬ ಶಾಸಕರಿಗೆ. ಅಷ್ಟರ ಮಟ್ಟಿಗಿನ ನಿರ್ಲಕ್ಷ್ಯ, ಉದಾಸೀನ, ಇಂಡಿಫರೆನ್ಸ್ ಅಂತ ಏನು ಕರಿತೀವಿ, ಅದನ್ನು ಕಾಂಗ್ರೆಸ್ ಸತತವಾಗಿ ತೋರಿಸ್ಕೊಂಡು ಬಂದಿದೆ. ಈಗ ಏಕಾಏಕಿ ಯೋಜನೆಯ ಅವರ ಕೈಯಿಂದ ಕಿತ್ತೋದಾಗ ಆಘಾತ ಆಗಿದೆ. ಇನ್ನಾದರೂ ಕೂಡ ಅವರನ್ನ ಸಮರ್ಥವಾಗಿ ಬಳಸ್ಕೋತಾರ ಅನ್ನೋದು ಒಂದು ಪ್ರಶ್ನೆ. 2, ಇನ್ನೊಂದು, ರೈತ ಸಂಘದಂಥದ್ದು ಪದೇ ಪದೇ ಹೇಳ್ತಾ ಇತ್ತು, ಉದ್ಯೋಗ ಖಾತ್ರಿ ಬಂದ ಮೇಲೆ ಕೂಲಿ ಕಾರ್ಮಿಕ ಸಿಗ್ತಾ ಇಲ್ಲ, ಇನ್ನು ಸಂಬಳ ಜಾಸ್ತಿ ಆಗಿದೆ ಅಂತ. ಈ ಗುಮಾನಿಗೆ ಯಾವ ಆಧಾರವೂ ಇಲ್ಲ. ಆದರೆ ಅದನ್ನು ಯಾರು ಕೂಡ ಹೇಳಕ್ ಶಕ್ತರಾಗಿಲ್ಲ. ಕೂಲಿ ಕಾರ್ಮಿಕರಿಗೆ ಹೇಳೋ ಧ್ವನಿ ಇಲ್ಲ.
ಕೂಲಿ ಕಾರ್ಮಿಕರು, ಬಡವರು ಇವರನ್ನೆಲ್ಲ ಪ್ರತಿನಿಧಿಸುವ ಪಕ್ಷ ತಾನು ಸಮಾಜವಾದಿ ಹಿನ್ನೆಲೆಯ ಒಂದು ಪಕ್ಷ ಅಂತ ಹೇಳಿರೋ ಕಾಂಗ್ರೆಸ್ ಕೂಡ ಅದು ಎಷ್ಟು ಒಂದು ಹಾಫ್ ಬೆಕ್ಟ್ ಅರಬೆಂದಂಥ ಒಂದು ಗುಮಾನಿ ಅನ್ನೋದನ್ನು ಕೂಡ ವಿಸ್ತರಿಸಿ ಹೇಳಿಲ್ಲ. ಒಂದು ಸಣ್ಣ ಉದಾಹರಣೆ ಅದನ್ನು ಸ್ಪಷ್ಟೀಕರಣ ಕೊಡಕ್ಕೆ ಇಷ್ಟಪಡ್ತೀನಿ. ಒಂದು ಕುಟುಂಬಕ್ಕೆ ಎಷ್ಟಿದೆಯಪ್ಪ? 100 ದಿನ ಇದೆ. 4 ಜನ ಇರುವ ಒಂದು ಕುಟುಂಬ ತದೇಕವಾಗಿ ಕೆಲಸ ಮಾಡಿದ್ರೆ 1 ತಿಂಗಳಿಗೆ ಮುಗಿದೋಯ್ತಾ ಉದ್ಯೋಗ ಖಾತ್ರಿಯ ಕೋಟ? ಉಳಿದ 11 ತಿಂಗಳೇನು ಮಣ್ಣು ತಿಂತಾರ ಅವರು? ಸರ್ಕಾರ ಏನು ಕೊಡುತ್ತೆ? ಆದ್ರಿಂದ ಉದ್ಯೋಗ ಖಾತ್ರಿ ಮೂಲಕ ಕೂಲಿ ಕಾರ್ಮಿಕರ ಅಭಾವ ಬಂದಿದೆ ಅನ್ನೋದು ಅದಕ್ಕೊಂದು ತಾರ್ಕಿಕವಾದಂಥ ಬುನಾದಿಯೇ ಇಲ್ಲ. ಎರಡನೇದು, ಅವ್ರಿಗೊಂದು ಕೂಲಿ ರೇಟ್ ಏರ್ತು, 500 ರೂಪಾಯಿ ಆಯ್ತು ಸರ್, 600 ರೂಪಾಯಿ ಆಯ್ತು ಅಂತ. 370 ರೂಪಾಯಿ ಇದೆ ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ವೇತನ. 370 ಇದ್ರೆ ಎಷ್ಟಾಗ್ಬೋದು? ಜಾಸ್ತಿ 400 ಆಗ್ಬೋದು. 600 ಯಾಕಾಯ್ತು? ರೈತ ಸಂಘಕ್ಕೆ ಅರ್ಥವಾಗದೇ ಇರೋದು ಯಾವುದು ಅಂದ್ರೆ, ಇಡೀ ಗ್ರಾಮೀಣ ಭಾರತ ರೈತಾಪಿಯನ್ನ ಹೀರಿ ಹಿಪ್ಪೆ ಮಾಡ್ತಾ ಇರುವಂತ ಜಾಗತೀಕರಣದ ಯೋಜನೆಗಳೇನಿದ್ದಾವೆ, ಅರ್ಬನೈಸೇಷನ್, ರಿಯಲ್ ಎಸ್ಟೇಟು, ಇವೆಲ್ಲವೂ ಕೂಡ ಮೋದಿ ಸರ್ಕಾರದಿಂದ ಹಿಡಿದು ಕಾಂಗ್ರೆಸ್ ಕೂಡ ಪ್ರಮೋಟ್ ಮಾಡ್ತಾ ಇರುವಂತ ನವ ಉದ್ಯಮಿಗಳು. ಇಲ್ಲಿಗೆ ನಮ್ಮ ಗ್ರಾಮೀಣ ಭಾರತದ ಕಾರ್ಮಿಕರು ವಲಸೆ ಹೋಗಿದ್ದಾರೆ. ಯಾರನ್ನ ಕೇಳಿ ಎಲ್ಲ ಹುಡುಗರು ಸಿಟಿನಲ್ಲಿದ್ದಾರೆ. 600-800 ರೂಪಾಯಿ ಸಿಗುತ್ತೆ. ಈ 370 ರೂಪಾಯಿಯ ಕಾರಣಕ್ಕಾಗಿ ಉದ್ಯೋಗ ಕೂಲಿಕಾರರು ಕಡಿಮೆ ಆಗಿದ್ದಲ್ಲ, ಇವರನ್ನ ಸಂಪೂರ್ಣ ನಾಶ ಮಾಡುವಂತ, ದಮನಿಸುವಂತ ಒಂದು ಇಕನಾಮಿಕ್ ಆಕ್ಟಿವಿಟೀಸ್ ಏನಿದೆ, ಆರ್ಥಿಕ ಚಟುವಟಿಕೆಗಳು ಏನು ನಡೀತಿದೆ, ಇವು ಇಷ್ಟನ್ನು ಕೂಡ ಹೀರಿ ನಗರಕ್ಕೆ ತಂದಿದ್ದಾವೆ. ರೈತ ಸಂಘಕ್ಕೆ ಅರ್ಥ ಆಗಬೇಕು. ಮೂರನೇದಾಗಿ, ಉದ್ಯೋಗ ಖಾತ್ರಿಯಲ್ಲಿ ಪೀಕ್ ಡಿಮಾಂಡ್ ಯಾವಾಗಿದೆ ಅಂತ ನೀವು ಒಂದು ತಟ್ಟೆ ತೆಗೆದ್ರೆ, ಇಟ್ಸ್ ಸಮ್ಮರ್. ಬೇಸಿಗೆನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇದೆ. ಬೇಸಿಗೆನಲ್ಲಿ ನಮ್ಮ ಯಾವ ಕೃಷಿ ಚಟುವಟಿಕೆಗಳು ನಡೆಯುತ್ತಪ್ಪ? 60% ಒಣಭೂಮಿ ಇರುವ ಮಳೆಯಾಶ್ರಿತ ಪ್ರದೇಶ ಇರುವ ಕರ್ನಾಟಕದಲ್ಲಿ ಬೇಸಿಗೆ ಸಂಕ್ರಾಂತಿ ಕಳೆದ ಮೇಲೆ ಯಾವ ಚಟುವಟಿಕೆಗಳು ನಡೆಯಲ್ಲ. ಎರಡನೇದಾಗಿ, ಆ ಕಾಮಗಾರಿಗಳ ಸ್ವಭಾವನೆ ಹೇಗಿದೆ ಅಂದ್ರೆ, ರೈತರು ಜಮೀನಿನಲ್ಲಿ ಮಾಡುವ ಕೆಲಸಗಳನ್ನ ಬಿಟ್ಟು ಬೇರೆ ಯಾವ ಸಾರ್ವಜನಿಕ ಕೆರೆ ಇರ್ಬೋದು, ರಸ್ತೆ ಇರ್ಬೋದು, ಅದನ್ನ ಮುಂಗಾರದಲ್ಲಿ ತಗೊಳ್ಳಲ್ಲ. ರಸ್ತೆ ಮಾಡೋದು ಸಾಧ್ಯನೇ ಇಲ್ಲ. ಅದು ಕೆರೆ ಕೆಲಸಗಳು ಅಷ್ಟೇ ಏಪ್ರಿಲ್ ಮೇ ಒಳಗಡೆ ಮುಗಿಸ್ಬಿಡ್ಬೇಕು. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳ ಹೆಣ ಅಲ್ಲಿ ಕೊಳಿತಾ ಬಿದ್ದಿದ್ರೆ ರೈತರಿಗೆ ತೊಂದರೆ ಆಗಿದೆ ಅನ್ನುವ ವಾದಕ್ಕೆ ಅರ್ಥವೇ ಇಲ್ಲ. ಆದ್ರೆ ಮೋದಿ ಎಷ್ಟು ಜಾಣವಾಗಿ ಕೇಂದ್ರ ಸರ್ಕಾರ ಬಳಸಿದೆ ಅಂದ್ರೆ, ಒಂದು ಅರ್ಥರಹಿತವಾದಂಥ ಗುಮಾನಿಯನ್ನ, ಗೊಣಗಾಟವನ್ನ, ಅದಕ್ಕೆ ಒಂದು ಕಾನೂನಾತ್ಮಕವಾದಂಥ ಮಾನ್ಯತೆಯನ್ನು ಕೊಡಿಸಿದ ಪಾಸ್ ಅಂತ 60 ದಿವಸಗಳ ಕಾಲ ಸಸ್ಪೆಂಡ್ ಮಾಡಬೇಕು ಅಂತ. 60 ದಿನಗಳ ಕಾಲ ಸಸ್ಪೆಂಡ್ ಮಾಡೋ ಜವಾಬ್ದಾರಿ ಯಾರ್ದು ಅಂದ್ರೆ ರಾಜ್ಯ ಸರ್ಕಾರದ್ದು. ಅಂದ್ರೆ ನಾಳೆ ದಿನ ಏನಾದ್ರೂ ಬ್ಲೇಮ್ ಬಿದ್ದರೆ ರಾಜ್ಯ ಸರ್ಕಾರಕ್ಕೆ ಬೀಳುತ್ತೆ. ಮತ್ತು ಇದು ಯಾವಾಗ ಅಂತ ಹೇಳೋದಕ್ಕೆ ಯಾವ IAS-ಗಳಿಗೂ ನಮ್ಮ ಹವಾಮಾನ ಇಲಾಖೆಯವರಿಗೆ ಕಾಮನ್ ಸೆನ್ಸೇ ಇಲ್ಲ ಈ ವಿಚಾರದಲ್ಲಿ. ಮೇ ಅಂತ್ಯದಿಂದ ಜುಲೈ ಮೊದಲನೇ ವಾರದವರೆಗೆ ಕರ್ನಾಟಕದಲ್ಲಿ ಬಿತ್ತನೆ ನಡೆಯುತ್ತೆ. ಇಡೀ ವ್ಯಾಪ್ತಿ ಅಷ್ಟು ದೂರದಿಂದ ಅಲ್ಲಿವರೆಗಿದೆ. ಯಾವ ಪ್ರದೇಶವನ್ನ ಯಾವಾಗ ಅಂತ ಡಿಕ್ಲೇರ್ ಮಾಡ್ತೀರಿ? ಆಮೇಲೆ ಬಿತ್ತನೆ ಸಮಯದಲ್ಲಿ ಕೂಲಿಕಾರರ ಉಪಯೋಗ ಇತ್ತೀಚೆಗೆ ಬಹಳ ಕಡಿಮೆ ಆಗಿದೆ. ಯಾಕೆಂದ್ರೆ ಟ್ರಾಕ್ಟರ್ ಮೂಲಕ ಉಳುಮೆ ನಡೆಯುತ್ತೆ. ಯಾಕೆಂದ್ರೆ 2 ದಿವಸ ಒಳಗಡೆ ಆಗ್ಬಿಡ್ಬೇಕು. ಬಿತ್ತನೆಗೂ ಯಂತ್ರಗಳು ಬಂದಿದ್ದಾವೆ. ಬೇಕಾಗಿರೋದು ಕೂಲಿ ಕಾರ್ಮಿಕರು ಯಾವಾಗ ಅಂದ್ರೆ ಕಳೆ ತೆಗೆಯಕ್ಕೆ ಬಹಳ ಮುಖ್ಯವಾಗಿ. ಇನ್ನು ನೀರಾವರಿ ಪ್ರದೇಶ ಬಿಟ್ಟು ಉಳಿದಿದ್ರಲ್ಲಿ ಗೊಬ್ಬರ ಹಾಕಕ್ಕೆ, ಆಮೇಲೆ ಕಟಾವು ಮಾಡಕ್ಕೆ. ಇದನ್ನು 60 ದಿನಗಳಲ್ಲಿ ಹೇಗೆ ವಿಂಗಡಿಸ್ತೀರಿ ನೀವು? ಹಿಂಗಾರು ಬೆಳೆಯ ಸಂದರ್ಭದಲ್ಲಿ ಎಷ್ಟು ದಿವಸ ಅಂತ ಲೆಕ್ಕ ಹಾಕ್ತೀರಿ? ಮುಂಗಾರದಲ್ಲಿ ಎಷ್ಟು ದಿವಸ ಅಂತ ಲೆಕ್ಕ ಹಾಕ್ತೀರಿ? ಯಾವ ಸ್ಪಷ್ಟತೆಯೂ ಸರ್ಕಾರಕ್ಕಿಲ್ಲ. ಇದು ನಾಳೆ ಒಂದು ದೊಡ್ಡ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಅದರ ಬ್ಲೇಮನ್ನ ಕೋತಿ ತಿಂದು ಮೇಕೆ ಮೋತಿಗೆ ಒರೆಸ್ದಂಗೆ ಕಂಡೀಷನ್ ಕೇಂದ್ರ ಸರ್ಕಾರದ್ದು, ನಿರ್ಧಾರ ಮಾಡೋದು ರಾಜ್ಯ ಸರ್ಕಾರ. ಅದನ್ನು ಅನುಭವಿಸೋದು ಯಾರು ಅಂದ್ರೆ ಕಾರ್ಮಿಕರು ಮತ್ತು ಗ್ರಾಮ ಪಂಚಾಯತ್. ಇಷ್ಟೆಲ್ಲ ಏನು ಕುಂದುಕೊರತೆಗಳು ಇಡೀ ಒಂದು ಗ್ರಾಮೀಣ ಭಾರತವನ್ನೇ ಅಲ್ಲೋಲ ಕಲ್ಲೋಲ ಅರಾಜಕ ಸ್ಥಿತಿಗೆ ತರಬಲ್ಲಂತಹ ಒಂದು ಭೀಕರವಾದ
ಕಾನೂನು ವಿ ಗ್ರಾಮ್ಜಿಯಾಗಿ ಬಂದಿದೆ. ಆದರೆ ಕೇಂದ್ರ ಸರ್ಕಾರ ಕಳೆದ 3 ವರ್ಷಗಳಿಂದ ಸತತವಾಗಿ ಇದಕ್ಕೆ ಕಾಸು ಕೊಡದೆ ಅದರ ಉಸಿರು ಕಟ್ಟಿಸ್ತಾ ಬಂದಿತ್ತು. ಈಗ ಏಕಾಏಕಿ 1,30,000 ಕೋಟಿಯಷ್ಟು ಈ ಯೋಜನೆ ಇರುತ್ತೆ. ಅಂದರೆ ಪ್ರತಿ ವರ್ಷ ಕೊಡ್ತಾ ಇದ್ದ ಹಣದ ದುಪ್ಪಟ್ಟು. ಅದರ ಅರ್ಥ ಏನು ಅಂದರೆ, ಈ ಯೋಜನೆ ಯಶಸ್ವಿ ಆಗತ್ತೆ ಅಂತ ಬೇಕಾದಷ್ಟು ದುಡ್ಡು ಸುರಿಯುತ್ತೆ. ಬಿಹಾರದಲ್ಲಿ 10,000 ರೂಪಾಯಿ ಕೊಟ್ಟಿಲ್ವೇ, 1 ವರ್ಷ ಕೊಡ್ಬೋದು. ಒಂದು ಬಹಳ ದೊಡ್ಡ ಒಂದು ಕತೆ ಜೊತೆಗೆ ಮುಗಿಸ್ತೀನಿ, ಸಣ್ಣ ಕತೆ. ಒಬ್ಬ ಸರ್ವಾಧಿಕಾರಿ ಜನರನ್ನ ಪಳಗಿಸೋದು ಹೆಂಗೆ, ಜನ ಗಲಾಟೆ ಮಾಡಲ್ವಾ ಅಂತ ಕೇಳಿರಂತೆ. ಅವನಿಂಥ ಬುದ್ಧಿವಂತ ಸರ್ವಾಧಿಕಾರಿ ಅಂದರೆ ಜನ ಬಂಡೇಳ್ತಾರ, ಗಲಾಟೆ ಮಾಡ್ತಾರ. 1 ನಿಮಿಷ ತೋರಿಸ್ತೀನಿ. ಒಂದು ಕೋಳಿ ತಗೊಂಬಂದಂತೆ, ಒಂದೊಂದೇ ಕೋಳಿಯ ಪುಕ್ಕವನ್ನು ಕಿತ್ತು 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 ಹಾಕಿ ಇಡೀ ಮೈಯ ರಕ್ತ ಸೋರ್ತಾ ಇತ್ತು. ಸಾಯಲ್ಲ ಕೋಳಿ ಪುಕ್ಕ ಕಿತ್ತರೆ. ಅಲ್ಲಿಗೆ ಬಿಟ್ಟನಂತೆ. ಆಮೇಲೆ ಒಂದಿಷ್ಟು ಕಾಳು ತಗೊಂಡು ಕೋ ಅಂದಿದ್ದೆ ಕೋಳಿ ಓಡ್ ಬಂತು ಕಾಳು ತಿನ್ನಕ್ಕೆ. ನಿಮ್ಮನ್ನು ಮೊದಲು ದಯನೀಯ ಸ್ಥಿತಿಗೆ ತಳ್ಳೋದು, ದೈನ್ಯಾವಸ್ಥೆಗೆ. ಆಮೇಲೆ ನೀವು ಏನೇ ಬಿಟ್ಟಿ ಕಾಳು ಕೊಟ್ಟರು ಕೂಡ ತಗೋತಾರೆ. ಈ ನಿರುದ್ಯೋಗದಿಂದ ಕಾಡ್ತಾ ಇರುವಂಥ ಬಯಲುಸೀಮೆಯ ಉದಾಹರಣೆ, ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಗಳ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವರನ್ನ ಸಂಪೂರ್ಣ ಕಂಗಾಲು ಮಾಡಿ ದೈನ್ಯಾವಸ್ಥೆ ಸ್ಥಿತಿಗೆ ತಲುಪಿದಾಗ, ಬೇಡಿಕೆ ಅಲ್ಲ, ದಾನವಾಗಿ ಕೊಟ್ಟರು ಸಾಕು, ಹೈವೇಗೆ ಬೇಕಿದ್ರೆ ಕೆಲಸ ಮಾಡ್ತೀವಿ ಅನ್ನುವಷ್ಟು ದೀನ ಸ್ಥಿತಿಗಿಳಿಸಿ ಅವರನ್ನ ಬೀಸ್ಟ್ ಆಫ್ ಬರ್ಡನ್ ಅಂತಿದೆ, ಅಂದರೆ ನಮ್ಮ ಗಾಡಿ ಎತ್ತುಗಳು ಮತ್ತು ಇತ್ಯಾದಿಗಳ ಮಟ್ಟಕ್ಕೆ ಇಳಿಸ್ತಾರೆ. ಅದಕ್ಕೂ ಇದಕ್ಕೂ ಇರೋ ಬಹಳ ಮುಖ್ಯವಾದ ವ್ಯತ್ಯಾಸ ಏನಂದರೆ, ಉದ್ಯೋಗ ಖಾತ್ರಿ ಹಕ್ಕು ಆಧಾರಿತವಾಗಿದ್ದು ಒಬ್ಬೊಬ್ಬ ಕಾರ್ಮಿಕನಿಗೂ ಒಂದು ಆತ್ಮಗೌರವವನ್ನು, ತನ್ನ ಹಕ್ಕಿನ ಬಗ್ಗೆ ಒಂದು ಪ್ರಜ್ಞೆಯನ್ನು, ತನ್ನ ಗ್ರಾಮವನ್ನು ನಾನು ಉದ್ಧಾರ ಮಾಡ್ತಿದ್ದೇನೆ, ಅದರ ಅಭಿವೃದ್ಧಿಯನ್ನು ಮಾಡ್ತಿದ್ದೇನೆ ಅನ್ನೋ ಪ್ರಜ್ಞೆಯನ್ನು ನೀಡಿತು. ಆದರೆ ಈ ಕಾನೂನು ಅವರನ್ನ ಕಂಪ್ಲೀಟ್ಲಿ ಡಿಪೊಲಿಟಿಸೈಸ್ಡ್ ಅಂತೀವಿ. ನೀವು ಒಬ್ಬ ಕೇವಲ ಕಾರ್ಮಿಕ, ಸಿಟಿನಲ್ಲಿ ಆಗಿದೆ ಇದು. ಈ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ, ನೆಕ್ಸ್ಟ್ ಇನ್ನೊಂದು ಕಡೆ ಅವನಿಗೂ JCBಗೂ ಯಾವ ವ್ಯತ್ಯಾಸವೂ ಇಲ್ಲ, ಇವನು ಉಸಿರಾಡ್ತಿದ್ದಾನೆ ಅನ್ನೋದು ಬಿಟ್ರೆ. ದೇ ವಿಲ್ ಬಿಕಮ್ ಜಸ್ಟ್ ಆರ್ಡಿನರಿ ಲೇಬರ್ ವಿದೌಟ್ ಎನಿ ಸೆನ್ಸ್ ಆಫ್ ಐಡೆಂಟಿಟಿ. ಇದು ತನ್ನವರಿಗೆ ಮಾಡ್ತಾ ಇದ್ದೀನಿ, ತಾನು ಹಕ್ಕಿನ ಮೂಲಕ ಪಡ್ಕೊಂಡಿದ್ದೀನಿ ಅನ್ನುವಂಥ ಇಡೀ ಪ್ರಜ್ಞೆ, ಅದು ಬೆಳೆಸುತ್ತಂಥ ಒಂದು ಅಸ್ಮಿತೆ, ಅದು ಕೊಟ್ಟಿರ್ಬೋದಂಥ ಒಂದು ನಾಗರಿಕ ಪ್ರಜ್ಞೆ, ಅದೆಲ್ಲವನ್ನು ಅಳಿಸಿ ಹಾಕಿ ಒಂದು ಟ್ರಕ್ಕಲ್ಲಿ ತುಂಬಿಸ್ಕೊಂಡು ಹೋಗುವ ಕಾರ್ಮಿಕರಾಗಿ ಅವರು ಬದಲಾಗ್ತಾರೆ. ಇದು ಬಹಳ ಮುಖ್ಯವಾದ ಬದಲಾವಣೆ. ಇದರಿಂದ ಆ ಕಡೆಗೆ ಇನ್ನೂ ಏನೂ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಸೆಟ್ ಆಗಿಲ್ಲ. ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ, ಯಾವ ರೀತಿಯ ರೂಪು ತಗೊಳುತ್ತೆ ಅಂತ ಗೊತ್ತಿಲ್ಲ. ಇದು ಬರುವ ಹೊತ್ತಿಗೆ ಬಹುಶಃ ಜೂನ್ ಜುಲೈ ಆಗ್ಬೋದು ಅನ್ಸುತ್ತೆ, ಏಪ್ರಿಲ್ವರೆಗೂ ಹಳೆ ನಡೆಯುತ್ತೆ. ವಿ ರಾಮ್ಜಿಯಲ್ಲಿರುವಂಥ ಹಲವಾರು ಸಮಸ್ಯಾತ್ಮಕವಾದಂಥ ಅಡಕಗಳೇನಿದ್ದಾವೆ ಅದ್ರ ಬಗ್ಗೆ ಈಗ ಹೇಳಿದ್ರಲ್ಲಿ ರಾಜಕೀಯ ದುರುದ್ದೇಶದ ಪ್ರಶ್ನೆ ಅಲ್ಲ ಅದು. ಈ ಅಂಶಗಳನ್ನು, ಇದರಲ್ಲಿರುವಂಥ ಅತ್ಯುತ್ತಮವಾದಂಥ ಬೇಡಿಕೆ ಆಧಾರಿತ ಇರ್ಬೋದು, ಇನ್ಯಾವುದು ಈಗ ಏನೇನು ಘಾತಕವಾದ ಅಂಶಗಳನ್ನು ಅದನ್ನು ತೆಗೆದು ಅದನ್ನು ಉದ್ಯೋಗ ಖಾತ್ರಿಯಲ್ಲಿದ್ದಂಥ ಮುಕ್ತವಾದಂಥ ಅಂಶಗಳನ್ನು ಸೇರಿಸ್ಕೊಂಡಾಗ ವಿ ರಾಮ್ಜಿನೂ ಕೂಡ ಪ್ರಾಯಶಃ ಮಹಾತ್ಮ ಗಾಂಧಿಯ ಆಶಯಗಳನ್ನು ಪ್ರತಿನಿಧಿಸ್ಬೋದು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಮತ್ತು BJP ಮಧ್ಯೆ ನಡೀತಿರುವಂಥ ರಾಜಕೀಯ ಮೇಲಾಟದಿಂದ ಆ ಕಡೆ ಈ ವಿಶ್ಲೇಷಣೆಯನ್ನು ನೋಡಬೇಕು. ಇದು 1-2 ಪಕ್ಷಗಳ ಅಥವಾ ಒಂದು ಪೊಲಿಟಿಕಲ್ ಸೆಟಪ್ ಅಂತ ಏನು ಕರಿತೀವಿ, ಅದರಿಂದ ಆ ಕಡೆಗೆ ನಾವು ಈ ದೇಶದ ಗ್ರಾಮ ಭಾರತದ ಅಭಿವೃದ್ಧಿಯ ಒಂದು ಟ್ರಾಜೆಕ್ಟರಿ ಅಂತ ನಕಾಶೆ ಹೋದು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಯೋಜನೆ ಹೋದು. ಇದು ಕಾರ್ಮಿಕರನ್ನ ಹಿತಾಸಕ್ತಿಯನ್ನು ನೋಡಿಕೊಂಡು ರೈತರ ಹೊಲದಲ್ಲೂ ಅಭಿವೃದ್ಧಿ ಮಾಡುವ ಅವಕಾಶಗಳಿವೆ, ಸಮಗ್ರವಾದಂಥ ಒಂದು ಅವಕಾಶ ಇತ್ತು. ಅದನ್ನು ಬಾಯಿ ಮಾತಿನಲ್ಲಿ ಹೇಳಿದೆ, ಗ್ರಾಮಜಿಯ ಒಳಗೆ ಮಹಾತ್ಮ ಗಾಂಧಿ ನರೇಗಾದ ಆತ್ಮವಾಗಿದ್ದಂಥ ಹಲವು ಅಂಶಗಳನ್ನು ಸೇರಿಸ್ಕೊಂಡ್ರೆ ಪ್ರಾಯಶಃ ಇದು ಅರ್ಥಪೂರ್ಣ ಆಗ್ಬೋದು.
ಮುಂದಿನ ದಿವಸಗಳಲ್ಲಿ ಇದು ಯಾವ ಸ್ವರೂಪವನ್ನು ಪಡೆಯುತ್ತೆ? BJP ಮತ್ತು ಕಾಂಗ್ರೆಸ್ಸು ಮತ್ತು ಮುಖ್ಯತಃ BJP ಇದನ್ನು ತನ್ನ ಸಮರ್ಥಿಸ್ಕೊಳ್ಳೋದು, ತಾನು ಮಾಡಲೇಬೇಕಾದ್ದು, ತನಗೆ ಇದರಲ್ಲಿ ಸೋತೆ ಅಂತ ಒಪ್ಕೊಂಡ್ರೆ, ಇದರಲ್ಲಿ ಅಂಶಗಳಿದೆ ಅಂತ ಒಪ್ಕೊಂಡ್ರೆ ತನಗೇನೋ ತನ್ನ ಪ್ರೆಸ್ಟೀಜಿಗೆ ಧಕ್ಕೆ ಆಗತ್ತೆ ಅನ್ನುವಂಥ ನಿಲುವುಗಳನ್ನು ಬಿಟ್ಟು, ಪ್ರತಿಯೊಬ್ಬ ಕ್ಷೇತ್ರದ ಮತದಾರನೂ ಒಬ್ಬ ಕಾರ್ಮಿಕ, ಒಬ್ಬ ರೈತ, ಇನ್ನೇನು ಒಂದು 5% ಬಿಟ್ಟು ಅವರೆಲ್ಲರ ಹಿತರ ದೃಷ್ಟಿಯಲ್ಲಿ ಆತ ಪಕ್ಷಾತೀತವಾಗಿ ಹೇಗೆ ಕೆಲಸ ಮಾಡ್ತಾನೋ, ಒಬ್ಬ BJPಯ ಶಾಸಕ, ಒಬ್ಬ ಕಾಂಗ್ರೆಸ್ ಶಾಸಕ ತನ್ನ ಕ್ಷೇತ್ರದ BJPಗೆ ಮತ ಹಾಕಿದವನು, ಕಾಂಗ್ರೆಸ್ಗೆ ಮತ ಹಾಕಿದವನನ್ನು ಒಟ್ಟಾಗಿ ತಾಯಿ ಕೋಡಿ ಥರ ಕ್ಷೇತ್ರವನ್ನು ಅಭಿವೃದ್ಧಿಯನ್ನು ಹೇಗೆ ಮಾಡ್ತಾನೋ, ಉದ್ಯೋಗ ಖಾತ್ರಿ ಯೋಜನೆ ಹಾಗೆ ನೋಡಿ ಮಾಡೋದಕ್ಕೆ ಇನ್ನಷ್ಟು ಚರ್ಚೆಗಳು, ಸಮಾಲೋಚನೆಗಳ ಮೂಲಕ ಈ ಯೋಜನೆ ಕಾರ್ಯಗತವಾಗುವಾಗ ಬಂದರೆ ಚೆನ್ನಾಗಿರುತ್ತೆ. ಮುಂದೆ ಆ ಸ್ವರೂಪ ಪಡಿಬೋದು. ಆ ಕುರಿತಾದಂಥ ಚರ್ಚೆಗಳು ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ನಾನು ಮಾಡ್ಬೋದು. ಇದು ಕೇವಲ ಒಂದು ಪರಿಚಯಾತ್ಮಕವಾದಂಥ ಒಂದು ಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. D5 ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.